ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆತಕ್ಕಂಥ ಉದ್ದೇಶ ಮೊನ್ನೆ 28ನೇ ತಾರೀಕಿನ ದಿವಸ ಮದುವೆ ಸಮಾರಂಭಕ್ಕೆ ನಾನು ಹೋಗಿದ್ದೆ. ಮಹೇಶ್ವರಿ ಕಲ್ಯಾಣ ಮಂಟಪದಾಗ. ಆ ಮಹೇಶ್ವರಿ ಕಲ್ಯಾಣ ಮಂಟಪದಾಗ ಹೋಗ್ಬೇಕಾದ್ರೆ ಮದುವೆಯಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ಇರ್ತಾರೆ. ಬರೀ ಸಣ್ಣವರು ಇರಬೇಕು ದೊಡ್ಡವರು ಇರಬೇಕಂತಕ್ಕಂಥ ಭಾವನೆ ಇರೋಂಗಿಲ್ಲ. ಆದರೆ ಆ ಮದುವೆ ಸಮಾರಂಭದಲ್ಲಿ ಹೊರಗೆ ಗೇಟ್ ಕಡೆ ಹೊರಗೆ ಅಲ್ಲಿ ಇರ್ತಕ್ಕಂಥ ಎಲ್ಲ VIP ಜನನೂ ಇದ್ದರು. ಅವ್ರ ಜೊತೆ ವಿಜಯಪುರದ ವಿಧಾನ ಪರಿಷತ್ತಿನ ಸದಸ್ಯ ಸುನಿಲ್ ಗೌಡ ಅಲ್ಲಿ ಅವರ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡ್ಕೊತ ನಿಂತಿದ್ರು. ಆ ಮದುವೆ ಸಮಾರಂಭದಲ್ಲಿ ಅವ್ರು ನಿಂತಿದ್ದು ನೋಡಿ ನಾನು 10 ನಿಮಿಷ ನನ್ನ ಗಾಡಿಯಲ್ಲಿ ನಾನು ಕುಳಿತಿದ್ದೀನಿ. ನಾನು ಇಳಿದಿಲ್ಲ. ಆದರೆ ಅವತ್ತ ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಹೋಗಿ ಹಿಂದಗಡೆ ಮುಂದಗಡೆ 2 ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಟ್ರಾಫಿಕ್ ಜಾಮ್ ಆದಾಗ ಗೌಡ್ರೆ ಒಂದು ಸ್ವಲ್ಪ ಗಾಡಿ ಮುಂದೆ ತಗೋರಿ ಅಂಥೇಳಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ನಮ್ಮ ಹುಡುಗರಿಗೆ ಆವಾಜ್ ಶಬ್ದಗಳಿಂದ ಬೈದು, ನೀನೇನು ಪೊಲೀಸ್ ಇದೆಯಾ, ಏನೇನು ಸಬ್ ಇನ್ಸ್ಪೆಕ್ಟರ್ ಇದೆಯಾ, ಯಾಕೆ ಗಾಡಿ ತೆಗಿಬೇಕು ಅಂತ ಅವರು ಆವಾಜ್ ಹಾಕಿದರು. ಆದರೂ ಕೂಡ ನನ್ನ ಗಾಡಿಯಲ್ಲಿಂದ ನಾನು ಕೆಳಗೆ ಇಳಿಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ನಮ್ಮ ಹುಡುಗ ಹೋಗಿ ಗೌಡ್ರ ಒಂದು ಸ್ವಲ್ಪ ಮುಂದೆ ತಗೋರಿ ಅಂತಂದ್ರೆ ನಮ್ಮ ಹುಡುಗಗೆ ಆವಾಜ್ ಶಬ್ದಗಳಿಂದ ಬೈದರು. ಏನಪ್ಪ ಅಂದ್ರೆ ನಾನು ಗಾಡಿ ತೆಗಿಯಂಗಿಲ್ಲ, ನಾವು ಯಾರದೀವಿ ಗೊತ್ತೈತಿಲ್ಲ ನನಗೆ ಅಂಥೇಳಿ ಆವಾಜ್ ಹಾಕಿದ್ರು. ಆವಾಗ ನಮ್ಮ ಹುಡುಗನಿಗೆ ಒಂದು ಧಮಕಿ ಕೊಡ್ತಾರೆ ಅವರು. ಏನಂತ, ನಿನ್ನ ನೋಡ್ಕೋತೀನಿ, ನಿಮ್ಮ ಗೌಡನೂ ನೋಡ್ಕೋತೀನಿ ಅಂಥೇಳಿ ಧಮಕಿ ಹಾಕ್ತಾರೆ. ಆವಾಗ ನಾನು ಗಾಡಿಯಲ್ಲಿ ಇಳಿದು ಕೆಳಗೆ ಬಂದು ಅವರ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ನಾನು ಮಾತಾಡಬೇಕಾದ್ರೆ ನಾನು ಹೇಳಿದೆ, ಏನಾಯ್ತಮ್ಮ ಅಂತ ಕೇಳಿದೆ ನಾನು. ಆವಾಗ ಅವ್ರ ಜೊತೆ ನಾನು ಮಾತಾಡೋಕ್ಕೆ ಅವಶ್ಯಕತೆಯೂ ಇಲ್ಲ, ನನಗೆ ಮಾತಾಡಿಲ್ಲ ನಾನು. ಆದರೆ ಅವರು ನನಗೆ ಯಾವ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಕ್ವಶನ್ದಾಗ ನೀ ಏನು ಮಾಡ್ಕೊಳ್ಳೋದಿದೆಯೋ ಅಂತ ನನಗೆ ಅವರು ಆವಾಜ್ ಹಾಕಿದ್ರು. ನೋಡತ್ತಮ್ಮ, ನೀವು ವಿಧಾನ ಪರಿಷತ್ತಿನ ಸದಸ್ಯಾಗಿ ನಾನು ಮರ್ಯಾದೆ ಕೊಟ್ಟು ಮಾತಾಡತ್ತೀನಿ, ನೀನು ಮರ್ಯಾದೆ ಕೊಟ್ಟು ಒಂದು ಸ್ವಲ್ಪ ಮಾತಾಡೋದು ಕಲಿತಮ್ಮ ಅಂತ ಹೇಳಿದೆ ನಾನು. ಕ್ವಶನ್ದಾಗ ಮಾತಾಡೋದು ಬಳಕ. ಆದರೆ ನೀನು ನೋಡ್ಕೋತೀನಿ ಅಂತ ಹೇಳ್ದವ. ನೀನು ನೋಡ್ಕೋತೀನಿ ಅಂದಾಗ ನಾನು ಎಲ್ಲಿ ನೋಡ್ಕೋತೀನಿ ಹೇಳಿಬಿಡು, ಅಲ್ಲೇ ಬರ್ತೀನಿ ಅಂತ ಹೇಳಿದೆ ನಾನು. ಬಬಲೇಶ್ವರದಾಗ ನೋಡ್ಕೋತೀನಿ ಅಂದ. ಬಬಲೇಶ್ವರದಾಗ ಬೇಡಪ್ಪ, ನಿನ್ನ ಗಾಡಿಯಲ್ಲಿ ನಿನ್ನ ಮನೆಗೆ ಬರ್ತೀನಿ ನಡಿ ಅಂಥೇಳಿ ಅವ್ನ ಗಾಡಿಯಾಗ ನಾನು ಕೊಡೋಕ್ಕೆ ಹೋದೆ. ಅವಾಗ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಅರುಣ್ ಮಾಚಕ್ನವ್ರು, ಅವ್ರ ವ್ಯಕ್ತಿನೇ ಅವರು ಬಂದು ನನಗೆ ರಿಕ್ವೆಸ್ಟ್ ಮಾಡಿಕೊಂಡು, ನಮ್ಮದೇ ತಪ್ಪದ, ನಾವು ಗಾಡಿ ನಿಂದ್ರಿಸ್ಬೋದಾಗಿತ್ತು, ದಯಮಾಡಿ ನೀವು ನಡ್ರಿ ಅಂಥೇಳಿ ಅವ್ರು ನನ್ನ ಕರ್ಕೊಂಡೋಗಿ ನನ್ನ ಮದುವೆ ಮಂಟಪ ಕಳಿಸ್ಕೊಟ್ರು. ಇಷ್ಟೆಲ್ಲ ಆದ ಬಳಿಕ ನಾನು ಅದನ್ನು ದೊಡ್ಡದು ಮಾಡಬಾರ್ದು ಅಂಥೇಳಿ ನಾನು ಅಷ್ಟಕ್ಕೆ ಬಿಟ್ಟಿದ್ದೆ ನಾನು. ಅದ್ರ ಜೊತೆಯಲ್ಲಿ ಅವ್ರು ಹೋಗಿ ನೇರವಾಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲಿ? ಆದರ್ಶ್ ನಗರ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟ ನಂತರ ಯಾವುದೂ ಸಂಬಂಧ ಇಲ್ಲ, ಜೀವದ ಬೆದರಿಕೆ ಹಾಕ್ಯಾರ ಅಂಥೇಳಿ ಕೊಟ್ಟರು. ಜೀವದ ಬೆದರಿಕೆ ಹಾಕಿದವರು ಸುನಿಲ್ ಗೌಡರು. ನನಗೆ ಜೀವದ ಬೆದರಿಕೆ ಹಾಕ್ಯಾರ ಅವ್ರ ಜೋಡಿ ಇದ್ದಂಥ ವ್ಯಕ್ತಿಗಳು ಅಂಥೇಳಿ ನನ್ನ ಮೇಲೆ ಫಿರ್ಯಾದಿ ಕೊಟ್ಟಿಲ್ಲ, ನಮ್ಮ ಇರ್ತಕ್ಕಂಥ ಹುಡುಗರ ಮೇಲೆ ಒಂದು ಫಿರ್ಯಾದಿ ಕೊಟ್ಟಾರೆ. ಆದರೆ ಇಷ್ಟೆಲ್ಲ ಆದ ಬಳಿಕ ಅದು ಎನ್ಕ್ವೈರಿ ಆಗಲಿ, ಅದನ್ನು ತನಿಖೆ ಆಗಲಿ, ಅಲ್ಲಿ CC ಫುಟೇಜು ಇರ್ತದೆ, ಅದನ್ನು ತೆಗೆದು ನೋಡಲಿ ಅಂಥೇಳಿ ನಾನು ಅಷ್ಟಕ್ಕೆ ನಾನು ಬಿಟ್ಟಿದ್ದೆ. ಇದು ಆದ ನಂತರ FIR ಆದ ನಂತರ ನಾನು ಒಂದು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ನಮ್ಮ ಹುಡುಗರು ಅಂಥೇಳಿ ಹೋಗಿದ್ದರು. ಆದರೆ ಆವಾಗ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಯಾರದೇ ಇರಲಿ, ಅದು ತಪ್ಪು ಆಗಿದ್ದಂತರೂ ನಿಜ, ಅದನ್ನು ದೊಡ್ಡದು ಮಾಡೋದು ಬೇಡ ಅಂಥೇಳಿ ತಿಳುವಳಿಕೆ ಹೇಳಿದ ನಂತರ ನಾವು ಬಿಟ್ಟೆವು. ಆದರೆ ಇಷ್ಟು ಆದ ನಂತರ ನನಗೆ ಒಂದು ಪತ್ರಿಕೆಯಲ್ಲಿ ನನ್ನ ಫೋಟೋ ಹಾಕಿ
MLC ಸುಲಿನಗೌಡ ಅವರಿಗೆ ಜೀವದ ಬೆದರಿಕೆ ಅಂಥೇಳಿ ಪತ್ರಿಕೆಯಲ್ಲಿ ಬಂದ ನಂತರ ನಾನು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಬಂತು. ಪತ್ರಿಕೆಯಲ್ಲಿ ಇದಕ್ಕೇನೂ ಸಂಬಂಧ, ನನಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ನಾನು ಜೀವದ ಬೆದರಿಕೆ ಹಾಕಿದವನೂ ಅಲ್ಲ. ಈ ಪತ್ರಿಕೆಯಲ್ಲಿ ನಾನು ಫೋಟೋ ಪ್ರಕಟಣೆ ಆದ ನಂತರ ಪತ್ರಿಕೆ ಹೇಳಿಕೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ನನಗೆ ಬಂತು. ಇವತ್ತು ಜೀವದ ಬೆದರಿಕೆ ಅವರು ನಮಗೆ ಹಾಕ್ಯಾರ, ನಾವು ಅವ್ರಿಗೆ ಹಾಕಿಲ್ಲ. ಇದು ಸುಳ್ಳು ಅಪಪ್ರಚಾರ ಮಾಡ್ಕೋತ ಇಲ್ಲಿ ಕಳೆದ 2023 ಚುನಾವಣೆಯಿಂದ ಇವತ್ತು ನಾನು ಇಲ್ಲಿವರೆಗೆ ಬಹಿರಂಗವಾಗಿ ಹೇಳಬಾರ್ದಂತ ನಾನು ಬಿಟ್ಟಿದ್ದೆ. ಚುನಾವಣೆ ಒಳಗೆ ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ರು. ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ರು, ನನ್ನ ಮೇಲೆ ಹಲ್ಲೆ ಆಯಿತು. ಜನರಿಗೆ ಒಂದು ತಪ್ಪು ಸಂದೇಶ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು. ನಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ನಾವು ಆವಾಗ ಚುನಾವಣೆ ನೀತಿ ಸಂಹಿತೆ ಅದ ಮಾಡಬೇಡ ಅಂಥೇಳಿ ಭಾಳ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು. ತಾವು ಎಲ್ಲರೂ ಬಂದಿದ್ರಿ. ಆದರೆ ನನಗೆ ಒಂದು ತಿಳಿಲಾರ್ದಂಗೆ ಆಗ್ಯದ. ಇವತ್ತು ನನ್ನ ಮಗನ ಮೇಲೆ ಸುಳ್ಳು ಆರೋಪ ಮಾಡಿದ್ರು. ಯಾವುದೋ ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ಆ ವಿಡಿಯೋ ಕ್ಲಿಪ್ನಲ್ಲಿ ಯಾವುದೂ ಸಂಬಂಧ ಇಲ್ಲ, ಅದನ್ನು ತೊಗೊಂಡೋಗಿ ನನ್ನ ಮಗನ ಮೇಲೆ ಪೊಲೀಸರ ಕಡೆಯಿಂದ ಅದನ್ನು ಯಾರು ಬಸವರಾಜ್ ಅಂಥೇಳಿ PSI ಗಾಂಧಿ ಚೌಕ್ಲಿಂದ ಒಂದು ಕೇಸ್ ಮಾಡಿದ್ರು. ಬಸನಗೌಡ ನೆರ್ಲೆ ಅಂಥೇಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದ ಏನು ಮೊಬೈಲ್ನಲ್ಲಿ ನೋಡಿ, ಅದು ನೋಡಿ ಆದ ನಂತರ ನಾವು ಪೊಲೀಸ್ ಇಲಾಖೆ ಈ ಚುನಾವಣೆ ಆದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಭೇಟಿ ಆದೆ. ಇದ್ರಾಗೇನು ಸಾಕ್ಷಿ ಪುರಾವೆಗಳನ್ನು ಅದಾವನ್ನ ನೀವು ಕೊಡಿ ಅಂತ ಹೇಳಿ. ಇಲ್ಲ, ಅದನ್ನು ನಾವು ಮಾಡಬಾರ್ದಾಗಿತ್ತು, ನಾವು ಮಾಡಿದ್ದೀವಿ, ಅದು ತಪ್ಪಿದೆ ಅಂತ ನಾವು ತನಿಖೆ ಮಾಡಿ ಅದು ನಾವು ಬಿಫಾಲ್ಸ್ ಮಾಡ್ತೀವಿ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದರು. ಅದು ಆದ ನಂತರ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಬಳಕ ಅವಾಗೇನು ಮಾಡಿದ್ರು, ಪೊಲೀಸ್ ಕಂಪ್ಲೇಂಟ್ ಮಾಡಿದವರು ಪೊಲೀಸರು. ಇದು ಯಾವ ಕಾಯ್ದೆ ಕಾನೂನು ಯಾವ ದೇಶದಾಗ ಅದೀವಿ ನನಗೆ ಗೊತ್ತಿಲ್ಲ. ಸ್ವಲ್ಪ ನೀವು ಮಾಧ್ಯಮದವರು ಒಂದು ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ನೋಡಿರಿ, ಇದನ್ನು ಎಷ್ಟು ಇಂಟ್ರೆಸ್ಟಿಂಗ್ ಅದ. ಇದನ್ನು ಪೊಲೀಸ್ ಇಲಾಖೆ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮನ್ನಿದ್ದಂಥ ಪೊಲೀಸ್ ಇಲಾಖೆ ಏನೂ ಸಂಬಂಧ ಇಲ್ಲಾರ್ದೆ FIR ಮಾಡಿ ನನ್ನ ಮಗನ ಮೇಲೆ FIR ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ನಾನು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಸ್ಟೇ ಕೂಡ ನಾನು ತೊಗೊಂಡೆ. ಅದಾದ ನಂತರ ಪೊಲೀಸ್ ಇಲಾಖೆಯವರು ಅದನ್ನು ಬಿಫಾಲ್ಸ್ ಮಾಡ್ತಾರೆ. ಅವರೇ ಪೊಲೀಸ್ ಇಲಾಖೆಯವರೇ ಬಿಫಾಲ್ಸ್ ಮಾಡ್ತಾರೆ. ಅದನ್ನು ಬಿಫಾಲ್ಸ್ ಮಾಡಿ ಮತ್ತೆ ನಾನು ಉಸ್ತುವಾರಿ ಮಂತ್ರಿ ಇದ್ದೀನಿ, ಅದನ್ನು ಹೊಳ್ಳಿ ರಿವೋಕ್ ಮಾಡ್ಬೇಕಾದ್ರೆ ಅಂಥೇಳಿ ಮತ್ತೆ ಅದನ್ನು ರೀಓಪನ್ ಮಾಡೋಕ್ಕೆ ಅಪ್ಲಿಕೇಶನ್ ಕೊಡ್ತಾರೆ. ಇದು ಯಾವ ಕಾಯ್ದೆ ಕಾನೂನು? ಇದು FIR ಮಾಡೋರು ಅವರೇ, ಬಿಫಾಲ್ಸ್ ಮಾಡೋರು ಅವರೇ. ಮತ್ತು ಹೊಳ್ಳಿ ಅದನ್ನು ಕೋರ್ಟಿಗೆ ಹೋಗಿ ಜಡ್ಜಸ್ಗೆ ಅಲ್ಲಿ ಕೋರ್ಟಿಗೆ ಹೋಗಿ ಭೇಟಿಯಾಗಿ ಅಪ್ಲಿಕೇಶನ್ ಕೊಟ್ಟು ಅದನ್ನು ರಿವೋಕ್ ಮಾಡಿ, ಈ ರೀತಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಾಯ್ದೆ ಕಾನೂನು ನಡೆದದ. ಇವತ್ತು ಏನೋ ಚುನಾವಣೆ ಒಳಗೆ ಅವ್ರು ನಮಗೆ ಅನ್ಬೋದು, ನಾವು ಅವ್ರಿಗೆ ಅನ್ಬೋದು. ವೈಯಕ್ತಿಕವಾಗಿ ಯಾರಿಗೆ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಹಾಕಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನಡಬರ್ಕೊಮ್ಮೆ ನಾನು ಪೊಲೀಸ್ ಇಲಾಖೆಯವರಿಗೆ ಸ್ವತಃ ನಾನು ಊರಲ್ಲಿರಲಿಲ್ಲ. ನಾನು ಊರಲ್ಲಿಲ್ಲರ ಬಡ್ಡಿಗೆ ನನ್ನ ಮಗನ ಮೇಲೆ ಗಾಡಿ ಹಾಯಿಸ್ಲಿಕ್ಕೆ ಬಂದರು. ನಾನು ಬೇರೆ ಊರಲ್ಲಿದ್ದಾಗ ನನಗೆ ಫೋನ್ ಬಂತು. ಆ ಫೋನ್ ಬಂದಾಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ನಾನು ಫೋನ್ ಮಾಡಿ, ನನ್ನ ಮಗನಿಗೆ ಈ ರೀತಿ ನಡೆದದ, ನೀವು ಅದನ್ನು ಇಮಿಡಿಯೇಟ್ಲಿ ಯಾರ ಗಾಡಿ ಏನೋ ತನಿಖೆ ಮಾಡಿರಿ ಅಂಥೇಳಿ ಅಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ನಾನು ಕೇಳಿದೆ. ಆದರೆ ಇದುವರೆಗೆ ಅವ್ರ ಮೇಲೆ ಯಾವ ಕ್ರಮ ತಗೊಳ್ಳಂಗಿಲ್ಲ. ಎಲ್ಲರ ಮೇಲೂ ಕೇಸ್. ಚುನಾವಣೆಯಲ್ಲಿ ಅಂತೂ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಕುಟುಂಬದ ಮೇಲೆ ಈ ರೀತಿ ನಾನು ಯಾವುದೇ ಅಧಿಕಾರಿಗಳಿಗೆ ನಾನು ಸೂಚನೆ ಹೇಳಬಾರ್ದು, ರಿಕ್ವೆಸ್ಟ್ ಮಾಡ್ಕೋಬಾರ್ದು, ಅರ್ಜಿ ಕೊಡಬಾರ್ದು ಅಂಥೇಳಿ ನಾನು ಇಲ್ಲಿವರೆಗೆ ತಡ್ಕೊಂಡು ಬಂದಿದ್ದೀನಿ. ನಾನು ಮಾಧ್ಯಮದವ್ರಿಗೆ ಇಷ್ಟೇ ನಾನು ವಿನಂತಿ ಮಾಡ್ಕೋತೀನಿ.
ಇದು ಏನಾಗ್ಯದ ಅಂತಂದ್ರೆ ಗುಂಡಾಗಿರಿ ನಡೆದು ಬಿಟ್ಟದ ಇದು ಬಿಜಾಪುರನಾಗ. ವಿಶೇಷವಾಗಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾವು ಯಾರೂ ತಿರುಗಾಡಬಾರ್ದು, ಸರ್ವಾಧಿಕಾರಿ ಅಧಿಕಾರ ನಡೆದದ ಇವತ್ತು. ನಾನು ಇಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೀನಿ ನೇರವಾಗಿ, ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾಳೆ ನಾವು ಏನಾದರೂ ನನ್ನ ಕುಟುಂಬದವರು ಏನಾದರೂ ಅವ್ರು ಎಡವಿ ಬಿದ್ದರು, ಎಡವಿ ಏನಾದರೂ ಆಘಾತ ಆಯ್ತಂದರೆ ಕಾರಣೀಭೂತರು ಅವರೇ ಆಗ್ತಾರೆ. ಇದು ನೇರವಾಗಿ ನಾನು ಹೇಳಿಕೆ ನಾನು ಬಯಸ್ತೀನಿ. ಆದರೆ ಈ ರೀತಿ ದಬ್ಬಾಳಿಕೆ, ಈ ರೀತಿ ಗುಂಡಾಗಿರಿ ಇದನ್ನು ಮಾಡೋದನ್ನು ಸಹಿಸ್ಕೊಂಡು ಇಲ್ಲಿವರೆಗೆ ನಾವು 1 ವರ್ಷ ಸುಮ್ಮ ಕೂತಿದ್ದೀನಿ ನಾನು. ಇಷ್ಟೆಲ್ಲ ಆದ ಬಳಿಕ ಅಧಿಕಾರ ದುರುಪಯೋಗ ಹೆಂಗೆ ಮಾಡ್ಕೋತಾರತ್ತಂದ್ರೆ, ಅವರು ಅಧಿಕಾರ ಎದಕ್ಕೆ ಬೇಕಾಗ್ಯದತ್ತಂದ್ರೆ ಅವ್ರಿಗೆ ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಅಧಿಕಾರ ಬೇಕಾಗಿಲ್ಲ. ಅವ್ರಿಗೆ ಅಧಿಕಾರ ಎದಕ್ಕೆ ಬೇಕಾಗ್ಯದಪ್ಪ ಅಂದ್ರೆ ಗುಂಡಾಗಿರಿ ಮಾಡಲಿಕ್ಕೆ. ಎಷ್ಟು ಜನ ರೌಡಿ ಶೀಟರ್ಸ್ ಅದಾರ, ಎಲ್ಲರನ್ನ ಅವ್ರ ಜೊತೆ ಕರ್ಕೊಂಡು ತಿರುಗಾಡ್ತಾರೆ. ಯಾವ ಅಧಿಕಾರಿಗಳು ಏನೂ ಮಾಡೋಕ್ಕೆ ತಯಾರಿಲ್ಲ. ಗುಂಡಾಗಿರಿಗಳ ತಂದು ದಬ್ಬಳಿಕೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾನು ನೇರವಾಗಿ ಇವತ್ತು ಜಿಲ್ಲೆಯ ಅಧಿಕಾರಿಗಳಿಗೆ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ, ಈ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಎಡಿ ಬಿದ್ದರೆ, ನಮಗೇನಾದರೂ ಆಗತ್ತಾದರೆ ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಇವರೇ ಇಬ್ಬರು ಅಣ್ಣ ತಮ್ಮ ಆಗ್ತಾರೆ. ಇದನ್ನು ನಾನು ಹೇಳಿಕೆ ನಾನು ಬಯಸ್ತೀನಿ. ದಯಮಾಡಿ ಇಂಥ ಸಣ್ಣತನಕ್ಕೆ ನಮ್ಮ ಮನೆತನದಿಂದ ನಾವು ಯಾರೂ ಇಳಿದೂ ಇಲ್ಲ. ಗುಂಡಾಗಿರಿ ಅಂಥೇಳಿ ನಮ್ಮ ಚುನಾವಣೆಯಲ್ಲಿ ಹೆಸರು ದುಬ್ಬಳಕೆ ಮಾಡಿಕೊಂಡ್ರು. ಆದರೆ ಗುಂಡಾಗಿರಿ ಯಾರು ಮಾಡ್ತಾರೆ ಅಂದ್ರೆ ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗೆ ನನಗೆ 80,000 ಮತಗಳನ್ನು ಹಾಕಿದ್ದಾರೆ. ಇವತ್ತು 80,000 ಮತ, ಇವತ್ತು 35-40,000 ಮತಗಳ ಹಾಕೊಂಡವ್ರು ಇವತ್ತು ಶಾಸಕರು ಆಗ್ಯಾರ, ಮಂತ್ರಿಗಳನ್ನ ಆಗ್ಯಾರ. ನಾನು 4 ಸಲ ಚುನಾವಣೆಯಲ್ಲಿ ಸೋತರೂ ಕೂಡ ನಾನು ಸೋತಿಲ್ಲ. ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಜನ ನನ್ನನ್ನು ಎತ್ತಿ ಹಿಡಿದಾರೆ. ಆ ಜನ ಸಲುವಾಗಿ ನನ್ನ ಪ್ರಾಣ ಆದರೂ ಮುಡುಪಿಡಕ್ಕೆ ನಾನು ತಯಾರಿದ್ದೀನಿ. ದಯಮಾಡಿ ಇವತ್ತು ನಿಮ್ಮೆಲ್ಲ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಇದನ್ನು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಇನ್ನು ಮುಂದೆ ಏನಾದರೂ ಕಾರಣೀಭೂತ ಏನಾದರೂ ನಮ್ಮ ಮನೆತನಕ್ಕೆ ನನ್ನ ಕುಟುಂಬದ ಮೇಲೆ ಆದರೆ ಅವರೇ ಕಾರಣರು ಅಂಥೇಳಿ ನಾನು ಇವ್ರಿಗೆ ಹೇಳಿಕ್ಕೆ ನಾನು ಬಯಸ್ತೀನಿ. ಸರ್, ನಾನು ಕೊಡ್ಬೋದು ಅಂತೇಳಿ ಕೊಟ್ಟಿದ್ದೆ. ನಾನು ಕೊಟ್ಟ ಅಪ್ಲಿಕೇಶನ್ ನಮ್ಮವರು ಕೊಟ್ಟಿದ್ದರು. ಇದೇನು ಕೇಸ್ನಲ್ಲಿ ಇದು ನಮಗೆಲ್ಲ ಸತ್ತಾಂಶ ಗೊತ್ತದ. ಇದನ್ನು ಮಾಡೋದು ಬೇಡ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಬಳಿಕ ನಾವು ಒಬ್ಬ ಅಧಿಕಾರಿಗಳಿಗೆ ನಾವು ಮಾನ್ಯತೆ ಕೊಟ್ಟು ನಾವು ಹಿಂಸರ್ದೀವಿ. ಅದನ್ನು ನಾವು ಕ್ರಮ ತಕ್ಕೋತೀವಿ. ನೀವು ಒಂದು ಸ್ವಲ್ಪ ಶಾಂತ ರೀತಿಯಿಂದ ಇರೋದು ನಮ್ಮ ಸಲಹೆ ಅಂತ ಹೇಳಿದ್ರು, ಅದಕ್ಕೆ ನಾನು ಸುಮ್ಕೋತೀನಿ ಇಟ್ಟೆ ಸರ್. ಮತ್ತು ಇದೇ ರೀತಿ ಆಯ್ತಪ್ಪ ಅಂದ್ರೆ ಅದು ಮುಂದಿನ ನಾ ಏನು ಮಾಡ್ತೀನಿ ಈಗ ಹೇಳಂಗಿಲ್ಲ, ಅದಕ್ಕೆ ಕಾದು ನೋಡಿಟ್ಟೆ. ಅಲ್ಲ, FIR ಮಾಡಲಿ, ಅದು FIR ಮಾಡಲಿ, ಅದು ತನಿಖೆ ಮಾಡ್ತೀನಿ ಅಂತ ಹೇಳ್ಯಾರು. ಮಾಡಲಿ, ಅವರು ಮಾಡಲಿಲ್ಲ ಅಂದ್ರೆ ಕೋರ್ಟ್ ಇದೆ. ಇವ್ರು ಪೊಲೀಸ್ ಇಲಾಖೆಯವ್ರು ತೊಗೊಳ್ಳಿಲ್ಲ ಅಂದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಕೋರ್ಟ್ ಇದೆಯಲ್ಲ, ನಾನು ರೆಡಿ ಇದೆ, ನನ್ನ ಪೇಪರ್ಸ್ ಎಲ್ಲ ರೆಡಿ ಅದಾವೆ, ನಾ ಇಟ್ಕೊಂಡೇ ಕೂತಿಲ್ಲ. ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ದಿವ್ಸ ಕಾದು ನೋಡಿರಿ. ಇದಕ್ಕೆ ಉತ್ತರಗಳು ಭಾಳ ಅದಾವೆ ನನ್ನ ಹತ್ರ. ಅದನ್ನು ನಾನು ಮಾಡಬಾರ್ದತ್ತು ಬಿಟ್ಟೀನಿ, ಅದನ್ನು ಮಾಡ್ತೀನಿ. ನೋಡಿ, ಇದನ್ನು ಸುಳ್ಳು ಹೇಳಲಿಕ್ಕೆ ಅಲ್ಲಿ ಯಾರಿದ್ರು ಅಲ್ರಿ, ಅರುಣ್ ಮಾಚಕ್ನವ್ರು ಯಾರು ರೀ? ಅವ್ರು ಯಾಕೆ ಬಂದು ನಾನು ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಗಾಡಿಯಾಗ ಕೊಡ್ಸಿದ್ರು? ಅವ್ರ ಮಾತಿಗೆ ಹೋಗ್ಕೊಟ್ಟು ನಾನು ಬಂದಿಲ್ಲ. ಅರುಣ್ ಮಾಚಕ್ನವ್ರು ಅವ್ರು ಬಲಗಾಯಿ ಬಂಟ್ರು. ಅವ್ರು ಯಾಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ನನಗೆ? ಸರ್, ನಮ್ಮದು ತಪ್ಪದ, ನೀವು ಬರ್ರಿ ಪ್ಲೀಸ್, ನನ್ನ ಮಾತು ಕೇಳ್ತಿರಲಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಮದುವೆ ಕಲ್ಯಾಣ ಮಂಟಪ ಕರ್ಕೊಂಡು ಹೋದರು. ಅವ್ರಿಗೆ ಗೊತ್ತಿದ್ದಿಲ್ಲ ಯಾರು ಧಮಕಿ ಹಾಕಿದ್ರು ಅಂದ. ಮತ್ತು ಅವ್ರಿಗೆ ಹೇಳಿದಿಲ್ಲ, ನಾ ಬಬಲೇಶ್ವರದ ನೋಡ್ಕೋತೀನಿ ಅಂದರು. ಬಬಲೇಶ್ವರ ಬೇಡ ಸ್ವಾಮಿ, ನಿನ್ನ ಮನೆಗೆ ಬರ್ತೀನಿ ನಡಿ ಅಂತ ಹೇಳಿ ಅವ್ನ ಗಾಡಿಗೆ ಕೂಡ್ರಕ್ಕೆ ಹೋಗಿ, ನನ್ನ ಗಾಡಿಯಾಗಲ್ಲ. ನನ್ನ ಜೋಡಿ ಯಾರು ಮಾತಾಡ್ರ ಅಷ್ಟು ನಾನು ನಿಮ್ಗೆ ಹೇಳಿನಿ. ನನ್ನ ಜೊತೆ ಯಾರು ಮಾತಾಡ್ಯಾರ ಅವರು ನನ್ನ ಜೊತೆ ಮಾತಾಡಿದ್ದು. ನಾನು ಕಾರ್ ಚಾಲಕ, ಅವ್ರ ಗನ್ಮ್ಯಾನ್ನ, ಅವ್ರ PAಗೂ ಮಾತಾಡೀನಿ ನಾನು. ಅವ್ರಿಗೆ ಮಾತಾಡೋ ಮುಂದೆ ಇವ್ರದ್ದೇನು ಕೆಲಸ ಇತ್ತಲ್ಲಿ? ಸುಮ್ಮನೆ ಕೊಡ್ಬೇಕಾಗಿತ್ತಲ್ಲ ತಾವು ಗಾಡಿಯಲ್ಲಿ. ಗ್ಲಾಸ್ ಇಳಿದು ಹೊಡೆಯೋರ್ಗತ್ತಲೆ ಬರೋದು ಏನು ಅವಶ್ಯಕತೆ ಇತ್ತು? ಪ್ರತಿ ದಿವಸ ಇವತ್ತು ನನ್ನ ಮಗ ಎಲ್ಲೇ ಹೊಂಟಂದು ನನ್ನ ಮಗನ ಗಾಡಿ ಬೆನ್ನು ಹತ್ತೋದು, 4 ಹುಡುಗರು ಕೊಟ್ಟ ಅಲ್ಲಿ ಎಲ್ಲಿ ನಿಂದಿರ್ತಾನೆ ಅಲ್ಲಿ ಹೋಗಿ ನಿಂದ್ರಿಸೋದು. ಈ ರೀತಿ 1 ವರ್ಷದಿಂದ ನಡೆದದೆ. ಇದು ಸಣ್ಣ ಒಂದು ವಿಧಾನ ಪರಿಷತ್ತಿನ ಸದಸ್ಯನಿಂದು. ಇವತ್ತಿದು ನನ್ನ ಹೇಳಿಕೆ ನಾನು ಕೊಟ್ಟಿದ್ದೀನಿ.
ಅಧಿಕಾರಿಗಳು ಅದ್ರ ಮೇಲೆ ಸೂಕ್ತ ಕ್ರಮ ತಗೊಂಡ್ರು ಸರಿ ಅದ, ಇಲ್ಲಾಂದ್ರೆ ಅದು ಮುಂದಿನ ಹೋರಾಟ ನಂದು ಏನೈತಿ ನಾನು ಮಾಡಿ ತೋರಿಸ್ತೀನಿ. ನಿಮ್ಮ ಮಗನಿಗೆ ಕಿಡ್ನಾಪ್ ಮಾಡಿದ್ರು ಈ ಹಿಂದೆ ಅಂತಕ್ಕಂಥದ್ದು ಕೇಳಿದ್ರು, ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಈಗ ಹೇಳಂಗಿಲ್ಲ. ಅಭಿ ಪಿಕ್ಚರ್ ಬಹುತ್ ಬಡಾ ಬಾಕಿ ಹೈ ಸಾಹೇಬ್.